ಮೈಸೂರು ಜಿಲ್ಲಾಡಳಿತ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಕರ್ನಾಟಕ ಕಲಾಮಂದಿರದ ಆವರಣದಲ್ಲಿಂದು ಹಮ್ಮಿಕೊಳ್ಳಲಾಗಿದ್ದ ಶಂಕರಾಚಾರ್ಯರ ಜಯಂತಿಯನ್ನು ಶಾಸಕ ಟಿಎಸ್ ಶ್ರೀವತ್ಸ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ರಾಮಕೃಷ್ಣಾಶ್ರಮದ ಸ್ವಾಮಿ ಸರ್ವಜಯಾನಂದಾಜಿ, ಸಂಸ್ಕೃತಿ ಚಿಂತಕ ಗಾನ ಭಟ್, ಅಧಿಕಾರಿಗಳಾದ ವಿಎನ್ ಮಲ್ಲಿಕಾರ್ಜುನ ಸ್ವಾಮಿ, ಡಾ ಎಂಡಿ ಸುದರ್ಶನ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಬಳಿಕ ಟಿಎಸ್ ಶ್ರೀವತ್ಸ ಅದ್ವೈತ ಸಿದ್ಧಾಂತದ ಮೂಲಕ ಜಗತ್ತಿಗೆ ಮಾದರಿಯಾದ ಆದಿ ಶಂಕರಾಚಾರ್ಯರು ಸನಾತನ ಧರ್ಮದ ಪುನರುತ್ಥಾನಕ್ಕೆ ಕಾರಣರಾದ ಮಹಾನ್ ಚೇತನ. ಶಂಕರಾಚಾರ್ಯರು ಕೇವಲ 32 ವರ್ಷಗಳ ಅಲ್ಪಾಯುಷ್ಯದಲ್ಲಿ ಇಡೀ ಭಾರತವನ್ನು ಸಂಚರಿಸಿ 4 ಪೀಠಗಳನ್ನು ಸ್ಥಾಪಿಸಿರುವುದು ಅದ್ಭುತ ಸಾಧನೆ ಎಂದರು. ಸ್ಮರಣೆ ಮಾಡುವ ಮುಖಾಂತರ ನಾವು ಏನಾದರೂ ಒಂದು ಅಂಶವನ್ನು ಏನಾದರೂ ಪಾಲನೆ ಮಾಡೋಕ್ಕಾಗತ್ತಾ ಅನ್ನುವಂಥ ವಿಚಾರದೊಂದಿಗೆ ಮನಸ್ಸಿನಲ್ಲಿ ಅನೇಕ ದ್ವೇಷ, ಕ್ಲೇಶ ಏನಿರುತ್ತೆ ಎಲ್ಲರೂ ಒಂದು ಕಡೆ ತೊಡೆದು ಹಾಕುವಂಥ ಪ್ರಸಂಗವಾಗಿ ನಾವು ಎಲ್ಲ ಜಯಂತಿಗಳನ್ನ ಆಚರಿಸ್ತೀವಿ. ರಾಮಕೃಷ್ಣ ಆಶ್ರಮದ ಸ್ವಾಮಿ ಸರ್ವಜಯಾನಂದಾಜಿ ಶಂಕರರ ತತ್ವಗಳನ್ನು ಸಾಮಾನ್ಯ ಜನರು ತಮ್ಮ ಸೇವಾ ಕಾರ್ಯಗಳಲ್ಲಿ ಅನ್ವಯಿಸಿಕೊಳ್ಳಬೇಕು ಎಂದು ತಿಳಿಸಿದರು. ಜನಸಾಮಾನ್ಯರಿಗೆ ಮುಟ್ಟಿಸಿದರು. ಜನಸಾಮಾನ್ಯ ಎಲ್ಲರೂ ಕೂಡ ಅದನ್ನು ಹೇಗೆ ಅನುಸರಿಸಬಹುದು, ಅದು ಕೆಲವೇ ಕೆಲವು ವ್ಯಕ್ತಿಗಳಿಗೆ ಸೀಮಿತವಾಗಿದ್ದಂಥ ತತ್ವ, ಅದನ್ನ ಜನಸಾಮಾನ್ಯರ ಮಟ್ಟಕ್ಕೆ ತಂದು ತಲುಪಿಸಿದರು, ಜನರ ಮನಸ್ಸಿಗೆ ಮುಟ್ಟಿಸಿದರು. ಗಾನ ಭಟ್ ಶಂಕರಾಚಾರ್ಯರನ್ನು ಷಣ್ಮತ ಪ್ರತಿಷ್ಠಾಪಕರು ಎಂದು ಬಣ್ಣಿಸಿದ್ದಾರೆ. ಚಿಂತೆ ಇಲ್ಲ, ಆದರೆ ಯಸ್ಯ ಬ್ರಹ್ಮಣಿ ರಮತೆ ಚಿತ್ತಂ, ಯಾವ ಬ್ರಹ್ಮನ ವಿಚಾರದಲ್ಲಿ ಯಾರ ಮನಸ್ಸು ರಮಿಸುತ್ತದೆಯೋ ಅವನು ನಂದತಿ 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 ಅವನು ಆನಂದ ಪಡ್ತಾನೆ ಶಂಕರಾಚಾರ್ಯರು